ಶೌಚಾಲಯಗಳಿಂದಲೂ ಕಾಸು ಬರುತ್ತಾ ಅಂತ ನಾವು ಯೋಚನೆ ಮಾಡೋಷ್ಟರಲ್ಲಿ ಬಿಬಿಎಂಪಿಗೆ ಪಾಲು ಹೋಗದೇ ಇರುತ್ತಾ ಅನ್ನೋ ಹಾಗಿತ್ತು ಈ ಕಥೆ. ಇಲ್ಲೂ ಇದ್ದಾರೆ ಕಾಸಿಗಾಗಿ ಬಾಸ್ಗಳು. ದುಡ್ಡು ಮಾಡೋ ಸಣ್ಣ ದಾರಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಬಿಟ್ಟಿಲ್ಲ. ಅಧಿಕಾರಿಗಳ ಉಡಾಫೆ ಉತ್ತರ. ಹೀಗೆ ಪೌರ ಕಾರ್ಮಿಕರು, ಜನಪ್ರತಿನಿಧಿಗಳು ಮೂತ್ರಾಲಯದಿಂದ ಕಾಸು ಮಾಡೋದಕ್ಕೆ ನಿಂತಿದ್ದಾರೆ. ಇನ್ನು ನಿಮ್ಮ ಕಥೆ ಏನು ಅಂತ ಬಿಬಿಎಂಪಿ ಕಡೆ ಹೋದ್ರೆ ಅಲ್ಲೂ ಇದೇ ಕಥೆ. ಪಬ್ಲಿಕ್ ಶೌಚಾಲಯಗಳು ಪ್ರಾಣಿಗಳು ಸಹ ಬಳಸಲಾಗದ ಸ್ಥಿತಿಯಲ್ಲಿವೆ ಅಲ್ವಾ ಅಂದ್ರೆ ಈ ಸತ್ಯವನ್ನ ನಾಟಕೀಯವಾಗಿ ಒಪ್ಪಿಕೊಳ್ತಾರೆ ಬಿಬಿಎಂಪಿ ಎಂಜಿನಿಯರ್ಗಳು. ಇದೆಲ್ಲ ಹಾಳಾಗಿ ಹೋಗ್ಲಿ ಸರ್, ಶೌಚಾಲಯಗಳಿಂದ ಬರೋ ಕಲೆಕ್ಷನ್ ಕಾಸು ಏನಾಗ್ತಾ ಇದೆ, ಶೌಚಾಲಯಗಳ ಅಕ್ರಮದ ಬಗ್ಗೆ ನಿಮ್ಮ ಕ್ರಮ ಏನು ಅಂತ ಕೇಳಿದ್ರೆ ಸಾಕು, ಗಂಟೆಗಟ್ಟಲೆ ಕಥೆ ಹೇಳ್ತಾರೆ. ಮನುಷ್ಯ ಅಲ್ಲ, ಪ್ರಾಣಿನೂ ಹೋಗಂಗಿಲ್ಲ. ಅದಕ್ಕೆ ಎಷ್ಟು ದುಡ್ಡು ಅಂತ ತೊಳೆಯಕ್ಕೆ ಬಿಲ್ಲೇ ಕೊಡ್ಬೇಡಮ್ಮ. ಟಾಯ್ಲೆಟ್ ಬ್ಲಾಕ್ ಯಾರ ದುಡ್ಡು ಕೇಳಕ್ ಬಂದ್ರೆ ಹೊಡೆದಾಕ್ಬಿಡ್ರಮ್ಮ. ಪಾಲಿಕೆಯಿಂದಲೂ ವರ್ಷಕ್ಕೆ 4 ಕೋಟಿ ಪೋಲು. ಬಿಲ್ ಅನುಮೋದನೆಗೆ ಜನಪ್ರತಿನಿಧಿಗಳ ಶಿಫಾರಸು. ಸರಿ, ಹಣದ ವಿಷಯ ಹೇಳಿ ಅಂದ್ರೆ ಉತ್ತರ ಹೇಳೋದಕ್ಕೆ ತಿಂಗಳ ಕಾಲಾವಕಾಶ ಕೇಳ್ತಾರೆ. ಅಷ್ಟಾದ್ರೂ ಸಿಗೋ ಉತ್ತರ ಮಾತ್ರ 0ನೇ. ಜೊತೆಗೆ ಶೌಚಾಲಯಗಳ ಕ್ಲೀನಿಂಗ್ ಬಿಲ್ಗಳನ್ನು ಪಾಸ್ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳ ಶಿಫಾರಸನ್ನು ಮಾಡ್ತಾರೆ ಅಂತ ಹೇಳಿದ್ರು. ನಾವು ದುಡ್ಡನ್ನು ಪೇ ಮಾಡ್ತಾ ಇದೀವಿ, ಹೌಸ್ ಕೀಪಿಂಗ್ ಆಫ್ ದಟ್ ಅಂತ. ಅದಕ್ಕೆ ನೀರು ಚೆಲ್ಲೋರಿಲ್ಲ, ಅದಕ್ಕೆ 100 ಇನ್ಫ್ಲೂಯೆನ್ಸ್ ಬರ್ತದೆ ಆ ಬಿಲ್ ಮಾಡೋದಕ್ಕೆ. ಅದಕ್ಕೆ ಮಾಡ್ತಾ ಇರೋ ವ್ಯಕ್ತಿಗಳ ಹೆಸರು ಹೇಳಿದ್ರೆ ಸುಸ್ತಾಗ್ಬಿಡ್ತೀರಾ ನೀವು. ಅಬ್ಬಬ್ಬಾ, ಅಚ್ಚರಿ ಮೇಲೆ ಅಚ್ಚರಿ ಕಣ್ರಿ. ಏನಪ್ಪ, ಶೌಚಾಲಯದ ವಾಸನೆಯಲ್ಲೂ ಹಗರಣ ತೂರಿದ್ಯಾ? ಹೌದು ಅಂತ ಒಪ್ಪಿಕೊಂಡು ಕಷ್ಟ ತೋಡ್ಕೊಂಡ್ರು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು. ಅದು ಎಲ್ಲೋ ಒಂದು ಅನ್ಆಥರೈಸ್ ಆಗಿ ಎಲ್ಲೋ ಒಂದು ನಡೆಯುತ್ತೆ. ಇದನ್ನ ನಾವು ಆಥರೈಸ್ ಮಾಡೋಕ್ಕೂ ಆಗೋದಿಲ್ಲ. ನಾವೆಲ್ಲಿ ಮಾಡಿ ತೋರಿಸಿ ಅಂತಾರೆ, ಎಲ್ಲೋ ಸಿಗೋದೇ ಇಲ್ಲ. ನಾವು ಇದನ್ನೆಲ್ಲ ಕೆಲವು ಟೈಮ್ನಲ್ಲಿ ಸದಸ್ಯರ ಮೇಲೇ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಹೌದಲ್ಲ, ನಮಗೆ ಎಲ್ಲರಿಗೂ ಈಗ ಗೊತ್ತಾಯ್ತಲ್ಲ, ಹಣ ಎಲ್ಲಿಂದ ಎಲ್ಲಿವರೆಗೂ ಕೈ ಬದಲಾಗುತ್ತೆ ಅಂತ. ಬಿಬಿಎಂಪಿ ಶೌಚಾಲಯಗಳ ಕಥೆ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ. ಛೀ ಅನ್ನೋ ಜಾಗದಲ್ಲೂ ಹಣ ಪೋಲಾಗ್ತಾ ಇರೋದನ್ನ ಸುವರ್ಣ ನ್ಯೂಸ್ ಸಾಕ್ಷಿ ಸಮೇತ ಸಾಬೀತು ಮಾಡಿದೆ. ಇನ್ನು ಸರ್ಕಾರ ಅಗತ್ಯಕ್ಕೆ ತಕ್ಕಂತೆ ಹೊಸ ಶೌಚಾಲಯ ಕಟ್ಟೋದು ಒತ್ತಟ್ಟಿಗಿರಲಿ, ಮೊದಲು ಇರೋ ಶೌಚಾಲಯಗಳ ಕಲೆಕ್ಷನ್ ಸರಿಯಾಗಿ ಬಳಕೆ ಆಗುವಂತೆ ಕ್ರಮ ಕೈಗೊಂಡ ನಂತರವಷ್ಟೇ ನೂತನ ಶೌಚಾಲಯದ ಬಗ್ಗೆ ಚಿಂತಿಸಿದ್ರೆ ಒಳಿತು. ಸಾರ್ವಜನಿಕ ಶೌಚಾಲಯಗಳ ಕಲೆಕ್ಷನ್ ಸರಿಯಾಗಿ ಬಳಕೆ ಆಗುವಂತೆ ಕ್ರಮ ಕೈಗೊಂಡ ನಂತರವಷ್ಟೇ ನೂತನ ಶೌಚಾಲಯದ ಬಗ್ಗೆ ಚಿಂತಿಸಿದ್ರೆ ಸರ್ಕಾರಕ್ಕೂ ಒಳಿತು. ಆದ್ರೆ ಮೂತ್ರದಲ್ಲೂ ಕಾಸು ಮಾಡೋ ಮಂದಿಗೆ ಏನ್ ಮಾಡಬೇಕು ನೀವೇ ಹೇಳಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.